ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇಲ್ಲ, ಫೈನಾನ್ಷಿಯಲ್ ಬರ್ಡನ್ ಇಲ್ಲ. ನಿಮ್ಮ ಹಂತದೊಳಗೆ ಅವನ್ನ ಬಗೆಹರಿಸುವ ಇಲಾಖೆ ಹಂತದೊಳಗೆ. ಉದಾಹರಣೆಗಾಗಿ ಅವ್ರು ಕೇಳಿದ್ದೇನಪ್ಪ ಅಂತಂದ್ರೆ C&R ಬದಲಾವಣೆ, ಸೀನಿಯಾರಿಟಿ ಪಟ್ಟಿ ಪ್ರಕಟ ಮಾಡೋದು, ಆಮೇಲೆ ಪ್ರಮೋಷನ್ ಕೊಡೋದು. ಈ ನೋಡಿ C&R ಸುಮಾರು 50 ವರ್ಷದ್ದು ಇಲಾಖೆ ನೌಕರರು ಕೇಳ್ತಾ ಇದಾರೆ ಬದಲಾವಣೆ ಮಾಡಿ ಯಾವುದೋ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ಇರ್ತದ, ಪ್ರಮೋಷನ್ಗೆ ಎಲಿಜಿಬಿಲಿಟಿ ಇರ್ತದ, ಅದು ಲೋಪದೋಷದ ಬದಲಿ ಮಾಡಂತಂದ್ರು ಕೂಡ 50 ವರ್ಷದ ಇನ್ನೂ ಹಂಗೆ ಇಟ್ಕೊಂಡು ಕೂತ್ಕೊಂಡಿರಿ. ಇದು ನೀವು ಮಾಡ್ಬೋದಾಗಿತ್ತಲ್ಲ, ವಿಳಂಬ ಯಾಕೆ? ವಿಳಂಬ ಆಗ್ಲಿಕ್ಕೆ ಕಾರಣ ಏನು? ಈಗ ಏನು ಈ ವೃಂದ ಮತ್ತು ನೇಮಕಾತಿಯಲ್ಲಿ C&R ರೂಲ್ಸ್ ಅಂತ ಏನು ಹೇಳ್ತೀವಿ, ಅದು ಆಗಿಲ್ಲ. ಕಳೆದ 40-50 ವರ್ಷದಿಂದ ಆಗಿಲ್ಲ ಅಂತ. ಅದಕ್ಕೋಸ್ಕರ ಈಗ ನಾವು ಅದನ್ನು ಮಾಡುವಂಥ ಹಂತಕ್ಕೆ ತೊಗೊಂಡು ಬಂದಿದ್ದೇವೆ ಕಳೆದ 2 ವರ್ಷದಿಂದ. ಯಾಕಂದರೆ ನಮ್ಮಲ್ಲಿ 200 ಕ್ಯಾಡರ್ ಇರುವಂಥ ಇಲಾಖೆ, ಭಾಳಷ್ಟು ಕಾಂಪ್ಲಿಕೇಶನ್ಗಳಿದೆ. ಇಷ್ಟು ವರ್ಷ ಮಾಡದೇ ಇರತಕ್ಕಂಥದ್ದು, ಹೊಸ ಹುದ್ದೆಗಳು ಸೃಷ್ಟಿಯಾಗಿದೆ, ಅದೆಲ್ಲ ಕೂಡ ಗೌರ್ಮೆಂಟ್ ಆರ್ಡರ್ಗಳಿಂದ ಆಗ್ತಾಯಿತ್ತು. ಸೊ ಈಗ ನಾವೊಂದು C&R ರೂಲ್ಸನ್ನು ಮಾಡಿ DPRಗೂ ಕೂಡ ಕಳಿಸಿ ಅವರು ಮತ್ತೆ ಬೇರೆ ವಾಪಸ್ ನಮ್ಗೆ ಕಳಿಸಿದ್ದಾರೆ. ಈಗ ಪ್ರಿಪೇರ್ ಆಗ್ತಾ ಇದೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಕಳೆದ 40 ವರ್ಷದಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀವಿ, DPRಗೆ. ಅದೇ ರೀತಿ ತಾವು ಹೇಳಿದ್ರಿ ಜ್ಯೇಷ್ಠತಾ ಪಟ್ಟಿ. ನಾವು ಗ್ರೂಪ್ A, B, C, D ಇದೆ. B, C, Dದು ನಾವು ಜ್ಯೇಷ್ಠತಾ ಪಟ್ಟಿ ಮಾಡಾಗೋಯ್ತು. ಮತ್ತು ಗ್ರೂಪ್ ಎದು ಕೂಡ ಪ್ರಾವಿಷನಲ್ ಜ್ಯೇಷ್ಠತಾ ಪಟ್ಟಿ ಮಾಡಿದ್ದು, ಅದು 13 ವರ್ಷದಿಂದ ಆಗದೇ ಇರತಕ್ಕಂಥ ಪಟ್ಟಿ. ಅದನ್ನು ನಾವು ಪ್ರಾವಿಷನಲ್ ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿದ್ದು. ಅದರಲ್ಲಿ ಸಾಕಷ್ಟು, ಯಾಕಂತ ಹೇಳಿದ್ರೆ ಮಾನ್ಯ ಸಭಾಪತಿಗಳೇ, ನಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸರಿಯಾದ ಮಾಹಿತಿಗಳು, ಅವ್ರ ಸರ್ವಿಸ್ ಎಷ್ಟು ಮಾಡಿದ್ದಾರೆ, ರೂರಲ್ ಸರ್ವಿಸ್ ಎಷ್ಟು ಮಾಡಿದ್ದಾರೆ, ಅದೆಲ್ಲ ಕೂಡ ಮಾಹಿತಿಗಳ ಡೇಟಾನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಆ ಡೇಟಾ ತೊಗೊಳ್ಳೋದಕ್ಕೂ ಕೂಡ ಭಾಳ ಕಷ್ಟ ಆಯಿತು. ಮತ್ತು ಅದೆಲ್ಲ ಪತ್ತೆ ಹಚ್ಚಿ ಒಂದು ಹಂತಕ್ಕೆ ತೊಗೊಂಡು ಬಂದು ಪ್ರಾವಿಷನಲ್ ಲಿಸ್ಟನ್ನು ಮಾಡಿದು. ಅದ್ರ ಮೇಲೆ ತುಂಬ ಅಬ್ಜೆಕ್ಷನ್ಸ್ ಬಂತು. ಅದಕ್ಕೆ ಆ ಅಬ್ಜೆಕ್ಷನ್ಸ್ ಎಲ್ಲ ಹಿಯರ್ ಮಾಡಿ ಮತ್ತೊಂದು ಲಿಸ್ಟನ್ನು ಈಗ ತಾನೇ ನಾವು ಫೈನಲೈಸ್ ಮಾಡಿ ಬಿಡುಗಡೆ ಮಾಡಿದ್ದೀವಿ. ಅದ್ರ ಮೇಲೆ ಇನ್ನೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದೆಯಾ ಅಂತ ನಾವು ವೈದ್ಯಾಧಿಕಾರಿಗಳಿಗೆ ಹೇಳಿದ್ದೇವೆ, ನಿಮ್ಮಲ್ಲಿ ಏನಾದರೂ ಇದರಲ್ಲಿ ಗೊಂದಲ ಇದೆಯಾ ಇಲ್ವಾ ಅಂತ. ಅದಾಗಿದ್ದ ತಕ್ಷಣ ಜ್ಯೇಷ್ಠತಾ ಪಟ್ಟಿ ಆಲ್ಮೋಸ್ಟ್ ಅಂತಿಮ ಆದಂಗೆ ಅದು ನಾವು ಮಾಡ್ತೀವಿ. ಪ್ರತಿ ವರ್ಷ ಮಾಡಬೇಕು. ನೀವು ಹೇಳ್ದಂಗೆ 13 ವರ್ಷ ಮಾಡಿಲ್ಲ. ಯಾಕೆ ಮಾಡಿಲ್ಲ, ಏನು ಮಾಡಿಲ್ಲ, ಯಾರ ಕಾರಣ, ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ ನಾವು ಮಾಡಿದ್ದೀವಿ, ನಮ್ಮ ಸರ್ಕಾರ ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ಮತ್ತು ಟ್ರಾನ್ಸ್ಫರ್ಸ್ ಹೇಳಿದ್ರೆ ವರ್ಗಾವಣೆ. ಈಗ ನಾವು ಕಳೆದ ವರ್ಷ ಕಾನೂನು ಆಗಿ ಇದುವರೆಗೂ ಕೂಡ ಕಾನೂನು ಇಂಪ್ಲಿಮೆಂಟೇ ಮಾಡಿರಲಿಲ್ಲ ಮಾನ್ಯ ಸಭಾಪತಿಗಳೇ ಪೂರ್ತಿ ಪ್ರಮಾಣದಲ್ಲಿ. ಅಂದರೆ ಕೌನ್ಸಿಲಿಂಗ್ ಮುಖಾಂತರ ಆಗಬೇಕು ಅಂತ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಇದೆ. 2000 ಬಹುಶಃ 17ನೇ ಇಸ್ವಿಯಲ್ಲಿ ಕಾನೂನು ಮಾಡಿದ್ರು. ಆದರೆ ಯಾರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕೂಡ ಶಿಫಾರಸುಗಳ ಮೇಲೆ ಅವರವರ ಇಷ್ಟಾನುಸಾರ, ಇನ್ಫ್ಲೂಯೆನ್ಸ್ ಅನುಸಾರ ಮಾಡ್ಕೊಳ್ತಾ ಇದ್ರು. ಮತ್ತು ಬೇರೆ ಬೇರೆ ಕಾರಣಗಳು, ಮೆಡಿಕಲ್ ರೀಸನ್ಸು, ಅದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಮಾಡಿಸ್ಕೊಳ್ತಾ ಇದ್ರು. ಈಗ ನಾವು ಕಳೆದ ವರ್ಷ 5700 ವರ್ಗಾವಣೆಗಳು ಮಾಡಿದ್ವು ಕೌನ್ಸಿಲಿಂಗ್ ಮುಖಾಂತರ. ಅದು 1 ವರ್ಷ ಆಗಿದೆ. ಈಗ ಮತ್ತೆ ನೋಟಿಫೈ ಮಾಡಿದ್ದೀವಿ, ಈ ಬರೋ ತಿಂಗಳು ಕೌನ್ಸಿಲಿಂಗ್ ಮುಖಾಂತರ ಆಗುತ್ತೆ. ಅದ್ರಲ್ಲಿ ಸ್ವಲ್ಪ ಅವ್ರಿಗೆ ಮಾರ್ಪಾಡುಗಳು ಕೇಳ್ತಾ ಇದ್ರು ವೈದ್ಯಾಧಿಕಾರಿಗಳು. ಕೆಲವು ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ನೋಡಬೇಕಾಗ್ತದೆ ಅಂತೆಲ್ಲ ಹೇಳಿದ್ದಾರೆ. ನಾವು ಒಪ್ಕೊಂಡಿದ್ದೇವೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾನವೀಯತೆಯ ದೃಷ್ಟಿಯಿಂದ. ಸೊ ವರ್ಗಾವಣೆಯನ್ನು ಕೂಡ ಪಾರದರ್ಶಕವಾಗಿ ನಾವು ಮಾಡ್ತಕ್ಕಂಥದ್ದಕ್ಕೆ ನಾವು ತೊಗೊಂಡು ಬಂದಿದ್ದೇವೆ. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಸಭಾಪತಿಗಳು. ಸೊ ಆಡಳಿತಾತ್ಮಕವಾಗಿ ಇವತ್ತು ನಮ್ಮ ಇಡೀ ಇಲಾಖೆ ಭಾಳ ವ್ಯವಸ್ಥಿತವಾದಂಥ ರೀತಿಯಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗುವಂಥ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ.